ಕಟ್ಟಡ ಕಾರ್ಮಿಕರು ಅವರ ಮಕ್ಕಳ ಕಲ್ಯಾಣಕ್ಕಾಗಿ ರಾಜ್ಯ ಕಾರ್ಮಿಕ ಇಲಾಖೆ ಹೊಸ ಯೋಜನೆ ರೂಪಿಸಿದೆ. ಉದ್ಯೋಗಕ್ಕಾಗಿ ವಲಸೆ ಹೋಗುವ ಕಾರ್ಮಿಕರ ಹಿತದೃಷ್ಟಿಯಿಂದ ವಸತಿ ಸಮುಚ್ಚಯ ನಿರ್ಮಿಸಿದರೆ ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕಾಗಿ ವಸತಿ ಶಾಲೆಯ ನಿರ್ಮಾಣ ಮಾಡ್ತಾ ಇದೆ. ಕಾರ್ಮಿಕ ಇಲಾಖೆಯಿಂದ ಕ್ರಾಂತಿಕಾರಿ ಹೆಜ್ಜೆ. ವಲಸೆ ಕಾರ್ಮಿಕರಿಗೆ ವಸತಿ ಸಮುಚ್ಚಯ ನಿರ್ಮಾಣ, ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ವಸತಿ ಶಾಲೆ ನಿರ್ಮಾಣ, ಶ್ರಮಿಕರ ಕಲ್ಯಾಣಕ್ಕೆ ಹಲವು ಯೋಜನೆ ಜಾರಿ. ರಾಜ್ಯದ ನೋಂದಾಯಿತ ಕಟ್ಟಡ ಮತ್ತು ಇತರೆ ಕಟ್ಟಡಗಳ ನಿರ್ಮಾಣ ಕಾರ್ಮಿಕರ ಮಕ್ಕಳ ಭವಿಷ್ಯವನ್ನ ಭದ್ರಪಡಿಸಲಿಕ್ಕೆ ರಾಜ್ಯದಾದ್ಯಂತ ಶ್ರಮಿಕ ವಸತಿ ಶಾಲೆಗಳನ್ನು ಸ್ಥಾಪಿಸಲಿಕ್ಕೆ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯು ಮಹತ್ವದ ಕ್ರಮವನ್ನು ಕೈಗೊಂಡಿದೆ. ಶ್ರಮಿಕರ ಮಕ್ಕಳಿಗೂ ಉತ್ತಮ ಶಿಕ್ಷಣ ಸಿಗಬೇಕು. ಅವರ ಪ್ರತಿಭೆಗೆ ತಕ್ಕ ಶಿಕ್ಷಣ ಸಿಕ್ಕರೆ ಅವರು ತಮ್ಮ ತಮ್ಮ ಆಸಕ್ತಿಯ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಳ್ಳಬಹುದಾಗಿದೆ ಅನ್ನೋದನ್ನ ಕಾರ್ಮಿಕ ಇಲಾಖೆ ಅರಿತಿದೆ. ಹೀಗಾಗಿಯೇ ಇಲಾಖೆಯಿಂದ ವಸತಿ ಶಾಲೆಗಳನ್ನು ಶುರು ಮಾಡಲಾಗ್ತಾ ಇದೆ. ಇದಕ್ಕೆ ಅಂತಾನೆ 2025-26ನೇ ಸಾಲಿನ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅಧಿಕೃತ ಘೋಷಣೆಯನ್ನ ಮಾಡಿದ್ರು. ಮುಖ್ಯಮಂತ್ರಿಗಳು ನೀಡಿದ ವಾಗ್ದಾನದಂತೆ ಇದೀಗ ಶಾಲೆಗಳ ಆರಂಭ ವೇಗವನ್ನ ಪಡೆದಿದೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಆಶಯದಂತೆ ಈ ಯೋಜನೆ ಜಾರಿಗೆ ಬಂದಿದೆ. ಈ ಶ್ರಮಿಕ ವಸತಿ ಶಾಲೆಗಳು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಮಾದರಿಯಲ್ಲಿ ನಿರ್ಮಾಣವಾಗಲಿದೆ. ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ 31 ಜಿಲ್ಲೆಗಳಲ್ಲಿಯೂ ಕೂಡ 6ರಿಂದ 12ನೇ ತರಗತಿಯವರೆಗೂ ವಸತಿ ಶಾಲೆಗಳನ್ನು ಆರಂಭಿಸುವಂತ ಗುರಿಯನ್ನ ಹೊಂದಲಾಗಿದೆ. ಈಗಾಗಲೇ ಸಚಿವರ ನೇತೃತ್ವದಲ್ಲಿ ಈ ವಿಷಯವಾಗಿ ಹಲವು ಸುತ್ತಿನ ಸಭೆಗಳಾಗಿದ್ದು ಯೋಜನೆಯ ರೂಪುರೇಷೆಗಳನ್ನು ಸಿದ್ಧಪಡಿಸಲಾಗ್ತಾ ಇದೆ. ಆರ್ಥಿಕ ತೊಂದರೆಯಿಂದ ಶಿಕ್ಷಣದಿಂದ ವಂಚಿತರಾಗುವಂತ ನೋಂದಾಯಿತ ವಲಸೆ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಈ ಯೋಜನೆ ವರದಾನವಾಗಲಿದೆ. ಬಾಲ ಕಾರ್ಮಿಕ ಪದ್ಧತಿಯ ನಿವಾರಣೆಗೂ ಸಹ ಈ ಯೋಜನೆ ಸಹಕಾರಿಯಾಗಲಿದೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ತಲಾ ಒಂದೊಂದು ಶ್ರಮಿಕ ವಸತಿ ಶಾಲೆ ಆರಂಭಿಸಲಿಕ್ಕೆ ಕ್ಯಾಬಿನೆಟ್ ಅನುಮೋದನೆ ನೀಡಿತ್ತು. ಈ ಶಾಲೆಗಳಿಗೆ ರೂಪಾಯಿ 1,125.25 ಕೋಟಿ ಮಂಜೂರು ಮಾಡಲಾಗಿದೆ. ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಹಲವಾರು ಯೋಜನೆಗಳನ್ನ ನಾವು ಜಾರಿಗೊಳಿಸ್ತಾ ಇದ್ದೀವಿ. ಅದರಲ್ಲಿ ಈಗ ಭಾಳ ಮುಖ್ಯವಾಗಿ ಈ ಪ್ರತಿ ಜಿಲ್ಲೆಯಲ್ಲಿ ಒಂದು ವಸತಿ ಸಹಿತ ಶಾಲೆಯನ್ನು ಆರಂಭ ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮ ಬಜೆಟಲ್ಲಿ ಘೋಷಣೆ ಆಗಿತ್ತು. ಮೊನ್ನೆ ಕ್ಯಾಬಿನೆಟಲ್ಲಿ ಕೂಡ ಇದಕ್ಕೆ ಅನುಮೋದನೆ ದೊರೆತಿದೆ. ಇದರಲ್ಲಿ ಏನಪ್ಪ ಅಂತಂದರೆ ಪ್ರತಿ ಜಿಲ್ಲೆಯಲ್ಲಿ ಸರ್ಕಾರದಿಂದ ಉಚಿತವಾಗಿ ನಮಗೆ ಲ್ಯಾಂಡನ್ನು ಕೊಟ್ಟಿದ್ದಾರೆ. ಆ ಲ್ಯಾಂಡಲ್ಲಿ ಪ್ರತಿ ಜಿಲ್ಲೆಯಲ್ಲಿ 350 ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಅಂದರೆ 6ನೇ ತರಗತಿಯಿಂದ 12ನೇ ತರಗತಿವರೆಗೆ ಇರುವಂಥ ವ್ಯವಸ್ಥೆ ಇರುವಂಥ ಶಾಲೆಗಳನ್ನ ನಾವು ಆರಂಭ ಮಾಡ್ತಾ ಇದ್ದೇವೆ. ಈ ಶಾಲೆಯಲ್ಲಿ ಏನೇನಿರ್ತದೆ, ಅವರಿಗೆ ಏನೋ ಟೀಚಿಂಗ್ಗೆ ಬೋಧನೆಗೋಸ್ಕರ ಕೊಠಡಿಗಳಿರ್ತವೆ, ಲ್ಯಾಬ್ಗಳಿರ್ತವೆ, ಹಾಗೆ ಅವರು ಇರಲಿಕ್ಕೋಸ್ಕರ ವಸತಿ ನಿಲಯ ಇರ್ತದೆ. ಹಾಗೆ ಅಲ್ಲಿ ಶಿಕ್ಷಣ ಕೊಡುವಂಥ ಕೆಲಸ ಮಾಡೋ ಬೋಧಕ ವರ್ಗದವರಿಗೆ ಅವ್ರಿಗೆ ಕ್ವಾರ್ಟರ್ಸ್ಗಳಿರ್ತವೆ. ಸೊ ಆಟದ ಮೈದಾನ ಇರ್ತದೆ, ಹೀಗೆ ಸೋಲಾರ್ ಅವ್ರಿಗೆ ನೀರಿನ ವ್ಯವಸ್ಥೆ ಇರ್ತದೆ. ಈ ಎಲ್ಲ ವ್ಯವಸ್ಥೆಗಳನ್ನ ಕಟ್ಟಡ ಕಾರ್ಮಿಕರ ಮಕ್ಕಳಿಗೋಸ್ಕರ ಉಚಿತವಾಗಿ ನಾವು ಮಾಡ್ತಾ ಇದ್ದೇವೆ. ವಲಸೆ ಕಾರ್ಮಿಕರನ್ನೇ ಗಮನದಲ್ಲಿ ಇಟ್ಟುಕೊಂಡು ಕಾರ್ಮಿಕ ಇಲಾಖೆ ವಸತಿ ಸಮುಚ್ಚಯವನ್ನ ಆರಂಭಿಸಿದೆ. ಆಹಾರ, ಬಟ್ಟೆ, ಮನುಷ್ಯನ ಮೂಲಭೂತ ಅವಶ್ಯಕತೆಗಳಲ್ಲಿ ಮುಖ್ಯವಾದವು. ಒಂದು ಕಡೆ ಮನೆಗಳನ್ನ ಮಾಡಿಕೊಂಡು ಬೇರೆ ಬೇರೆ ಕೆಲಸದ ಸ್ಥಳಗಳಿಗೆ ಹೋಗುವ ಕಾರ್ಮಿಕರಿಗೆ ಇರೋಕೆ ಮನೆ ಇರಲ್ಲ. ಇಂತಹ ಸಮಸ್ಯೆಯನ್ನ ಮನಗಂಡ ಕಾರ್ಮಿಕ ಇಲಾಖೆ ವಲಸೆ ಕಾರ್ಮಿಕರಿಗೆ ವಸತಿ ಸಮುಚ್ಚಯವನ್ನ ನಿರ್ಮಿಸಲಿಕ್ಕೆ ಮುಂದಾಗಿದೆ. ಈ ಯೋಜನೆಯು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ವೇಗವನ್ನ ಪಡೆದಿದೆ. ಇದರಿಂದ ಕಾರ್ಮಿಕರಿಗೂ ಸಹ ಗೌರವದ ಬದುಕು ಕಂಡುಕೊಳ್ಳುವಂತಾಗಿದೆ. ನಮಗೆ ಗೊತ್ತಿರೋ ಹಾಗೆ ಈ ಕಟ್ಟಡ ಕಾರ್ಮಿಕರ ಕೆಲಸದ ಸ್ವರೂಪ ಹೇಗಿರ್ತದೆ ಅಂತಂದರೆ, ಒಂದು ಕಡೆ ಅವರು ನೆಲೆ ನಿಲ್ಲಕ್ಕೆ ಆಗೋದಿಲ್ಲ.
ಅವ್ರೇನು ಮಾಡ್ತಾರೆ, ಕಾನ್ಸ್ಟೆಂಟಾಗಿ ಅವರು 6 ತಿಂಗಳು 1 ವರ್ಷ ಆದಮೇಲೆ ಮೂವ್ ಆಗಬೇಕು. ಈ ಕಾರಣದಿಂದಾಗಿ ಅವ್ರಿಗೆ ಶಿಕ್ಷಣ ಕೊಡಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಒಂದು ಕಡೆ ನೆಲೆ ನಿಂತರೆ ಅವಾಗ ಮಾತ್ರ ಅವ್ರಿಗೆ ಶಿಕ್ಷಣ ಕೊಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಸಮಸ್ಯೆನ ಮನಗಂಡು ಮಂಡಳಿ ಏನು ಮಾಡ್ತಾಯಿದೆ ಅಂತಂದರೆ, ಈ ವಸತಿ ಸಹಿತ ಶಾಲೆಯನ್ನು ಆರಂಭ ಮಾಡ್ತಾಯಿದೆ. ಈ ವಸತಿ ಸಹಿತ ಶಾಲೆಯನ್ನು ಆರಂಭ ಮಾಡಿದ್ರೆ ಇದು ಅತ್ಯಂತ ಏನಂತಂದರೆ ಸಮರ್ಪಕವಾದಂಥ ಶಿಕ್ಷಣ ವ್ಯವಸ್ಥೆ ಅಂತೇಳಿ ನಾವು ಅಂದ್ಕೋಬೋದು. ಯಾಕೆ ಅಂತಂದರೆ, ಈ ಕಟ್ಟಡ ಕಾರ್ಮಿಕರಿಗೆ ಅವ್ರಿಗೆ ನಿರ್ಮಾಣ ಕಾಮಗಾರಿಗಳಲ್ಲಿ ತಾತ್ಕಾಲಿಕವಾದ ಶೆಡ್ಗಳನ್ನ ಒದಗಿಸಿರ್ತಾರೆ. ಅಲ್ಲಿಂದ ಅವರು ಶಾಲೆಗೆ ಹೋಗಿ ಬರಲಿಕ್ಕೆ ಸಾಧ್ಯ ಆಗಲ್ಲ. ಹೀಗಾಗಿ ಗುಣಮಟ್ಟದ ಶಿಕ್ಷಣದಿಂದ ಕಟ್ಟಡ ಕಾರ್ಮಿಕರು ವಂಚಿತರಾಗಿ ಅವ್ರಿಗೆ ಹೆಚ್ಚಿನ ಅವಕಾಶಗಳು ಸಿಗೋದಿಲ್ಲ. ಈ ರೀತಿ ರೆಸಿಡೆನ್ಷಿಯಲ್ ಸ್ಕೂಲ್ಗಳು ಮಾಡೋದ್ರಿಂದಾಗಿ ಅವ್ರಿಗೆ ಶಿಕ್ಷಣಕ್ಕೆ ಭಾಳ ಒತ್ತು ನೀಡಿದಂಗಾಗಿ ಅವರು ಅಲ್ಲಿ ಶಾಲೆಗಳಲ್ಲಿ ಅಭ್ಯಾಸ ಮಾಡಿ ತಮ್ಮ ಜೀವನ ಮಟ್ಟವನ್ನು ಸುಧಾರಿಸ್ಕೊಳ್ಳಿಕ್ಕೆ, ಹಾಗೆ ಸೋಷಿಯಲ್ ಮೊಬಿಲಿಟಿ ಪಡ್ಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ಹಾಗಾಗಿ ಇದು ಅತ್ಯಂತ ಏನಂತಂದರೆ ಸಂಪೂರ್ಣವಾಗಿ ಉಚಿತವಾದಂಥ ಶಿಕ್ಷಣ. ಹೀಗಾಗಿ ಈ ಕಟ್ಟಡ ಕಾರ್ಮಿಕರ ಜೀವನದಲ್ಲಿ ನಿಜಕ್ಕೂ ಈ ರೆಸಿಡೆನ್ಷಿಯಲ್ ಸ್ಕೂಲ್ ಏನಿದೆ ಒಂದು ಹೊಸ ಅಧ್ಯಾಯ ಆರಂಭ ಮಾಡಿದಂಗಾಗಿದೆ. ವಲಸೆ ಕಾರ್ಮಿಕರು ಕೈಗಾರಿಕಾ ಪ್ರದೇಶಗಳು ಮತ್ತು ಬೃಹತ್ ನಿರ್ಮಾಣ ವಲಯಗಳ ಆಸುಪಾಸಿನಲ್ಲಿ ಶೆಡ್ಗಳಲ್ಲಿ ವಾಸಿಸುವಂಥದ್ದು ಸಾಮಾನ್ಯವಾಗಿತ್ತು. ಇದರಿಂದ ಅವರ ಕೆಲಸದ ಸ್ಥಳ ಹತ್ತಿರವೇನೋ ಇರ್ತಿತ್ತು. ಆದರೆ ಅದರಿಂದಾಗಿ ಹಲವಾರು ತೊಂದರೆಗಳನ್ನು ಕಾರ್ಮಿಕರು ಎದುರಿಸಬೇಕಾಗಿತ್ತು. ಮುಖ್ಯವಾಗಿ ಆರೋಗ್ಯ ಸಮಸ್ಯೆಗಳು ಕಾರ್ಮಿಕರಿಗೆ ಎದುರಾಗ್ತಾ ಇದ್ವು. ಆದರೆ ಈಗ ವಲಸೆ ಕಾರ್ಮಿಕರ ವಸತಿ ಸಮುಚ್ಚಯಗಳಿಂದ ಕಾರ್ಮಿಕರ ಕುಟುಂಬಗಳು ನೆಮ್ಮದಿಯಾಗಿ ವಾಸಿಸಲಿಕ್ಕೆ ಬೇಕಾದಂಥ ಎಲ್ಲ ಮೂಲಭೂತ ವ್ಯವಸ್ಥೆಗಳನ್ನು ಪಡೆದಿವೆ. ಇಂತಹ ಒಂದು ಅತ್ಯಾಧುನಿಕ ವಸತಿ ಸಮುಚ್ಚಯವನ್ನ ಇತ್ತೀಚೆಗಷ್ಟೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಓಬದೇನಹಳ್ಳಿಯಲ್ಲಿ ಉದ್ಘಾಟನೆ ಮಾಡಲಾಗಿದೆ. ಈ ವಸತಿ ಸಮುಚ್ಚಯ ಉದ್ಯೋಗ ಅರಸಿ ಬರುವಂತ ಕಾರ್ಮಿಕರಿಗೆ ನೆಲೆ ಒದಗಿಸಲಿದೆ. ಈಗಾಗಲೇ 4 ಬ್ಲಾಕ್ಗಳ ನಿರ್ಮಾಣ ಪೂರ್ಣಗೊಂಡಿದೆ. ಉಳಿದೆಡೆ ನಿರ್ಮಾಣ ಹಂತದಲ್ಲಿರುವಂತಹ ತಾತ್ಕಾಲಿಕ ವಸತಿ ಸಮುಚ್ಚಯಗಳನ್ನು ಹಂತ ಹಂತವಾಗಿ ಲೋಕಾರ್ಪಣೆ ಮಾಡಲಾಗ್ತಾ ಇದೆ. ಈ ವಸತಿ ಸಮುಚ್ಚಯ ಕಾರ್ಮಿಕರಿಗೆ ನೆಮ್ಮದಿಯ ಸೂರಿನಾಶ್ರಯ ಕಲ್ಪಿಸಿದೆ. ತಾತ್ಕಾಲಿಕ ವಸತಿ ಎಂದ ಮಾತ್ರಕ್ಕೆ ಹೇಗೋ ಏನೋ ಒಂದಷ್ಟು ಸೌಲಭ್ಯಗಳಿರ್ತವೆ ಎಂಬ ಭಾವನೆ ಮೂಡುವಂಥದ್ದು ಸಹಜ. ಆದರೆ ಇದಕ್ಕೆ ವಿರುದ್ಧವಾಗಿ ಈ ವಸತಿ ಸಮುಚ್ಚಯಗಳಲ್ಲಿ ಎಲ್ಲ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಡಾರ್ಮಿಟರಿಯಲ್ಲಿ ಸುಸಜ್ಜಿತ ಅಡುಗೆ ಮನೆ, ಭೋಜನಾಲಯ, ಸ್ನಾನ ಮತ್ತು ಶೌಚಕ್ಕೆ ವ್ಯವಸ್ಥೆ, ಶುದ್ಧ ಕುಡಿಯುವ ನೀರು, ಬಿಸಿ ನೀರಿಗಾಗಿ ಸೋಲಾರ್ ಪ್ಯಾನಲ್ ಇದೆ. ತಾತ್ಕಾಲಿಕವಾಗಿ ಈ ಏನು ವಲಸೆ ಕಾರ್ಮಿಕರು ಬರ್ತಾರೆ ಅವ್ರಿಗೆ ಇರಲಿಕ್ಕೆ ಅವಕಾಶ ಆಗಬೇಕು. ಅದರಲ್ಲೇನಿದೆ, ಡಾರ್ಮಿಟರಿ ಇದೆ, ಹಾಗೆ 1 BHK ಅಂದರೆ 1 ಕೊಠಡಿಯ ಮನೆ ಕೂಡ ಇದರಲ್ಲಿದೆ. ಒಂದು ವೇಳೆ ಕುಟುಂಬದವರಿದ್ದರೆ, ಫ್ಯಾಮಿಲಿ ಇದ್ದರೆ ಅವರು 1 BHK ಏನಿರ್ತದೆ ಆ ಕ್ವಾರ್ಟರ್ಸಲ್ಲಿ ಇರ್ಬೋದು. ಹಾಗೆಯೇ ಈಗ ಇಂಡಿವಿಜುವಲ್ ಆಗಿ ವರ್ಕರ್ಸ್ ಇದ್ದರೆ ಅವರು ಡಾರ್ಮಿಟ್ರಿಯಲ್ಲಿ ವಾಸ ಮಾಡ್ಬೋದು. ಈಗ ನಾವು ಬೆಂಗಳೂರಿನಲ್ಲಿ ತಾತ್ಕಾಲಿಕವಾಗಿ ಅವರಿಗೆ ಪರ್ ಹೆಡ್ ಪರ್ ಡೇ 50 ರೂಪಾಯಿ ಅಂತೇಳಿ ಇದಕ್ಕೆ ಫಿಕ್ಸ್ ಮಾಡಿದ್ದೇವೆ. ಈ ತಾತ್ಕಾಲಿಕ ವಸತಿ ನಿಲಯದಲ್ಲಿ ಏನೇನು ವ್ಯವಸ್ಥೆ ಇದೆ ಅಂತಂದರೆ, ಅವ್ರಿಗೆ ರೂಮ್ಗಳಿದೆ, ಅವ್ರಿಗೆ ಮಲ್ಕೊಳ್ಳಿಕ್ಕೆ ಕಾಟ್ಗಳಿದೆ, ಕುಡಿಯೋ ನೀರಿನ ವ್ಯವಸ್ಥೆ ಇದೆ, ಸ್ನಾನಕ್ಕೆ ಸೋಲಾರ್ ವ್ಯವಸ್ಥೆ ಇದೆ, ಹಾಗೆ ಎಲ್ಲ, ಆಮೇಲೆ ಕಿಚನ್ ಇದೆ. ಸೊ ಇದೆಲ್ಲ ವ್ಯವಸ್ಥೆಯನ್ನು ಅಲ್ಲಿ ಮಾಡಲಾಗಿದೆ. ಇವರು ತಾತ್ಕಾಲಿಕವಾಗಿ ವಲಸೆ ಕಾರ್ಮಿಕರು ಎಲ್ಲಿ ಕಟ್ಟಡ ಕಾಮಗಾರಿಗಳು ಇಲ್ಲಿ ಆರಂಭ ಆಗ್ತಾವೋ ಅವಾಗ ಬಂದು ಇದರಲ್ಲಿ ನೆಲೆಗೊಂಡು ಆನಂತರದಲ್ಲಿ ಕಟ್ಟಡ ಕಾಮಗಾರಿ ಮುಗಿದ ತಕ್ಷಣ ಇಲ್ಲಿಂದ ತೆರಳಬಹುದು. ವಲಸೆ ಕಾರ್ಮಿಕರಿಗೆ ತಾತ್ಕಾಲಿಕ ವಸತಿ ಸಮುಚ್ಚಯ ನಿರ್ಮಿಸಲಿಕ್ಕೆ ಸರ್ಕಾರ 100 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ರಾಜ್ಯದ 10 ಜಿಲ್ಲೆಗಳಲ್ಲಿ ಇಂತಹ ವಸತಿ ಸಮುಚ್ಚಯಗಳನ್ನು ನಿರ್ಮಿಸುವ ಗುರಿಯನ್ನ ಕಾರ್ಮಿಕ ಇಲಾಖೆ ಹೊಂದಿದೆ. ಪ್ರತಿ ಜಿಲ್ಲೆಯಲ್ಲಿ ಒಂದೊಂದು ಶಾಲೆ ಆರಂಭ ಮಾಡಬೇಕು ಅಂತ. ಹಾಗೆ ಇಲ್ಲಿ ನಮಗೆ ಸರ್ಕಾರ ಉಚಿತವಾಗಿ ಪ್ರತಿ ಜಿಲ್ಲೆಯಲ್ಲೂ ಕೂಡ 6 ರಿಂದ 10 ಎಕರೆ ಜಮೀನನ್ನು ಕೊಟ್ಟಿದೆ. ಸೊ ಅಲ್ಲಿ ಇದನ್ನು ನಾವು ಮಾಡ್ತಾ ಇರೋಂಥದ್ದು. ಆಮೇಲೆ ಈ ಶಾಲೆಗಳೇನಿದ್ದಾವೆ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಮಾತ್ರ ಏನು ಮೀಸಲಾಗಿರುವಂಥದ್ದು, ಬೇರೆ ಮಕ್ಕಳಿಗೆ ಇಲ್ಲಿ ಅವಕಾಶ ಇಲ್ಲ. ನಮ್ಮಲ್ಲಿ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಮೊರಾರ್ಜಿ ದೇಸಾಯಿ ಆಗ್ಬೋದು, ಏಕಲವ್ಯ ಆಗ್ಬೋದು, ಕ್ರೈಸ್ ಆಗ್ಬೋದು, ಅಥವಾ ಕಿತ್ತೂರಾಣಿ ಚೆನ್ನಮ್ಮ ಆಗ್ಬೋದು ಸ್ಕೂಲ್ಗಳಿದ್ದಾವೆ. ಅವು ಏನಂತಂದರೆ ಜನರಲ್ ಹುಡುಗರಿಗೆ, ಎಲ್ಲ ಹುಡುಗರಿಗೆ, ಎಲ್ಲ ರೀತಿಯ ಮಕ್ಕಳಿಗೆ ಇರುವಂಥವು.
ನಮ್ಮ ಕಟ್ಟಡ ಕಾರ್ಮಿಕರ ಮಕ್ಕಳು ಸ್ವಲ್ಪ ಶಿಕ್ಷಣದಿಂದ ವಂಚಿತರಾಗಿರೋದ್ರಿಂದಾಗಿ ಅವರು ಅಲ್ಲಿ ಕಾಂಪೀಟ್ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಈ ಶಾಲೆ ಏನಾಗಿದೆ, ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಮೀಸಲಾಗಿರುವಂಥದ್ದು. ಅವ್ರಿಗೆ ಬಿಟ್ಟು ಬೇರೆಯವರಿಗೆ ಇದರಲ್ಲಿ ಅವಕಾಶ ಇಲ್ಲ. ಒಂದು ವೇಳೆ ಅದಕ್ಕೆ ಸರ್ಕಾರ ಚಿಂತನೆ ನಡೆಸಿ ಅಲ್ಲೇನಾದರೂ ಅಷ್ಟು ಜನ ಮಕ್ಕಳು ಸಿಕ್ಕಲಿಲ್ಲ ಅಂತಂದರೆ ಬೇರೆಯವ್ರನ್ನ ತಗೊಳ್ಳಿಕ್ಕೆ ಅವಕಾಶ ಮಾಡಬಹುದು. ಆದರೆ ಬಹುಮುಖ್ಯವಾಗಿ ಇದು ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಮಾತ್ರ ಸೀಮಿತವಾಗಿರುವಂಥ ಈ ಶಾಲೆ. ಕಾರ್ಮಿಕ ಇಲಾಖೆಯ ಈ ಮಹತ್ವಾಕಾಂಕ್ಷಿ ಯೋಜನೆಗೆ ರಾಜ್ಯ ಸರ್ಕಾರ ಅಗತ್ಯ ಬೆಂಬಲ, ಅನುದಾನ ಮತ್ತು ಸಹಕಾರವನ್ನ ನೀಡುತ್ತಾ ಬರ್ತಾ ಇದೆ. ವಸತಿ ಸಮುಚ್ಚಯ ನಿರ್ಮಾಣಕ್ಕೆ ಸಾಕಷ್ಟು ಅನುದಾನವನ್ನ ಒದಗಿಸ್ತಾ ಇದೆ. ಶ್ರಮಿಕರಿಗೂ ಗೌರವದ ಬದುಕನ್ನ ನೀಡಲಿಕ್ಕೆ ಕಾರ್ಮಿಕ ಇಲಾಖೆ ಸಚಿವ ಸಂತೋಷ್ ಲಾಡ್ ಅವರ ಮುಂದಾಳತ್ವದಲ್ಲಿ ಕೆಲಸ ಮಾಡಲಾಗ್ತಾ ಇದೆ. ಕೆಲಸಕ್ಕಾಗಿ ಊರೂರು ಅಲೆಯುವಂತ ಕಾರ್ಮಿಕರು ಕೆಲಸ ಮುಗಿದ ಮೇಲೆ ಈ ತಾತ್ಕಾಲಿಕ ವಸತಿ ಸಮುಚ್ಚಯಗಳಲ್ಲಿ ಆಶ್ರಯವನ್ನ ಪಡೆಯಬಹುದಾಗಿದೆ. ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು.